ಗುರು ಫೈನಲಿ ಪಾಯಿಂಟಿಗೆ ಬಂದು ನೋಡಿ ಇದೆ ದ್ರಾಕ್ಷಿ ಗುರು ಲೋಡ್ ಮಾಡ್ತಾವ್ರೆ. ಗುರು ಟ್ರಿಪ್ ಬೆಳಗಾಂ ಹೋದಾಗ ಒಂದು ಮಿರರ್ ಹೊಡೆದೋಗಿತ್ತು, ಮಿರರ್ ತಗೊಂಬಂದಿನಿ. ಮೊಸರ ನೋಡಿ ಯಾವ ಥರ ಮಾಡಿದ್ದಾರೆ, ನಮ್ಮ ಕಡೆ ಬೇರೆ ಥರ. ಎಲ್ಲಿ ಗೊತ್ತಿ ಬಾ ಹೋಗೋಣ ಶ್ರೀನಗರ್ಗೆ. ಬಾರೋ ರೆಡಿ ಮಾಡ್ಕೊಂಡಿದ್ದೀನಿ ಹೊಡ್ಬೇಕೀಗ. ರೆಡಿ ಹೋಗೋಣ. ಗುರು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಹಂಗೆ ಗಾಡಿ ವಾಶ್ ಮಾಡಿಸ್ಕೊಂಡು ಹೊರಟೆ ನಮ್ಮ ರೆಗ್ಯುಲರ್ ಅಡ್ಡದಲ್ಲಿ. ಗುರು ಇವಾಗ ದಾವಸ್ಪೇಟೆ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ದೊಡ್ಡಬಳ್ಳಾಪುರದಾಗ ರೋಡ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಲ್ಲ, ಈಗ ದೇವನಹಳ್ಳಿ ತಗೊಂಡು ರೋಡ್ ಸಕ್ಕದಾಗೈತೆ. ದೇವನಹಳ್ಳಿ ಬಿಟ್ಟು ಮತ್ತು ತಿರ್ಗಾ ಕೋಲಾರ ಹೋಗ್ತೀವಲ್ಲ, ಅದನ್ನು ಡಬಲ್ ರೋಡ್ ಮಾಡಿದ್ದಾರೆ. ಇದು ಫುಲ್ ಫೈನಲಿ ಇದು ತಿರುಪತಿ ತಗೊಂಡು ರೋಡ್ ಹಿಂಗೆ ಐತಂತೆ. ನನಗೆ ಯಾರೋ ಹೇಳಿದರು. ನಾವು ಜಾಸ್ತಿ ಹೋಗ್ತಿದ್ದು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಅಷ್ಟೇ ಹೋಗ್ತಾಯಿದ್ದು. ಇವತ್ತು ಫುಲ್ ಹೋಗ್ತಾಯಿದ್ದೀವಿ. ನೋಡೋಣ ಬನ್ನಿ. ಪಾಲ್ಟಿ ಫೋನ್ ಮಾಡ್ತಾವನೆ, ಕ್ರೇಡ್ ಹಾಕೋಣಕ್ಕೆ ಬನ್ನಿ ಬಾ 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 ಅಂತ. ಎಲ್ಲ ಒಂಚೂರು ಪಾಯಿಂಟ್ ಹೋಗಿ ಫಸ್ಟು ಜೋಡಿಸ್ಕೊಬೇಕು. ಇನ್ನೇನು ಇವತ್ತು ಇದಾದರೆ ಇನ್ನು ನಾಳೆನೇ ಲೋಡ್ ಆಗೋದು. ನಂದು ಅಭಿ ಅಣ್ಣಂದು ಅವ್ರು ಇನ್ನೊಬ್ಬರು ಫ್ರೆಂಡು ಟೋಟಲ್ 3 ಗಾಡಿ. 2024ರಲ್ಲಿ ಫಸ್ಟ್ ಟೈಮ್ ಶ್ರೀನಗರ ಹೋಗ್ತಾ ಇರೋದು. ಗುರುನ ಯಾವಾಗಲೂ ಬಂದರೆ ಇಲ್ಲಿ ಲೆಫ್ಟ್ ಆನ್ ಹೋಗ್ತಾ ಇದೆ. ಲೆಫ್ಟ್ ಹೋದರೆ ಚಿಕ್ಕಬಳ್ಳಾಪುರ ಹೋಗ್ತೀವಿ, ಸೀದಾ ಹೋದರೆ ಹೊಸಕೋಟೆ ಮಾಲೂರು ಹಿಂಗೆ ಹೋಗ್ತೀವಿ. ಈಗ ಲೋಡ್ ಮಾಡ್ಕೊಂಡು ಇದೇ ರೋಡಲ್ಲಿ ಬರ್ಬೇಕು. ನಾನು ಇದೇ ರೋಡಲ್ಲಿ ಬಂದು ಚಿಕ್ಕಬಳ್ಳಾಪುರದಲ್ಲೇ ಲೋಡ್ ಆಗೋದು. ಇನ್ನು 65 ಕಿಲೋಮೀಟರ್ ಆಯ್ತು ಗುರು. ಇವಾಗ ಕೋಲಾರ ಹತ್ರ ಬಂದೆ. ಇದೇ ಸೈಡ್ಗೆ ಹಾಕೊಂಡಿರು ಬರ್ತೀನಿ ಅಂದರು. ಮೋಸ್ಟ್ಲಿ ಇದೇ ಫ್ಯಾಕ್ಟ್ರಿ ಇರಬೇಕು ಅನ್ಕೋತೀನಿ. ಒಳಗಡೆ ನೋಡ್ರಿ ಎಲ್ಲ ಕ್ರೇಟ್ಗಳವೆ. ನೋಡೋಣ ಬನ್ನಿ ಗುರು. ಫೈನಲಿ ಲೋಡ್ ಮಾಡ್ತಾವ್ರೆ ಕ್ರೇಟು. ಗುರು ಚಿಕ್ಕಬಳ್ಳಾಪುರ ಹತ್ರ ಬಂದೆ ನೋಡಿ. ಯಾವುದೋ ಈಚರ್ ಗಾಡಿ ಸುಟ್ಟೋಗ್ಬಿಡೈತೆ ಗುರು. ಚಿಕ್ಕಬಳ್ಳಾಪುರ ಗಾಡಿನೂ ಇದು ನೋಡಿ. ಹಂಗೆ ಊಟ ಪಾರ್ಸಲ್ ತಗೊಂಡೆ. ಈಗ ಹೋಗಿ ಪ್ಯಾಂಡಲಾಗಿ ಮಲಿಕತ್ತೀನಿ. The next day. ಮಾರ್ನಿಂಗ್ ಫ್ರೆಂಡ್ಸ್, ರಾತ್ರಿ ಬಂದು ಇಲ್ಲೇ ಗಾಡಿ ಹಾಕಿದ್ದೆ. ಶಿಡ್ಲಘಟ್ಟ ಅಂತ ಬರುತ್ತೆ ಅದರ ಅಲ್ಲಿ. ಈಗ ಲೋಡಿಂಗ್ ಪಾಯಿಂಟ್ ಹೋಗ್ತಾ ಇದ್ದೀನಿ. ಅಲ್ಲಿ ಇಲ್ಲಿಂದ ಏನೋ ಒಂದು 10-15 ಕಿಲೋಮೀಟರ್ ಇರಬೇಕು ಅನ್ಸುತ್ತೆ ಪಾಯಿಂಟು. ನೋಡೋಣ ಬನ್ನಿ. ಲೋಡಿಂಗ್ ಪಾಯಿಂಟ್ ಹೋಗಿ ಸಿಗೋಣ. ಗುರು ಫೈನಲಿ ಪಾಯಿಂಟಿಗೆ ಬಂದು ನೋಡಿ ಇದೆ ದ್ರಾಕ್ಷಿ. ಇನ್ನೇನು ಅಷ್ಟೊಂದು ಇನ್ನೂ ಬಂದಿಲ್ಲ ನೋಡಿ. ಬಾಗುರು ಸ್ವಲ್ಪ ಹೊತ್ತು ಮಲಿಕಣ, ನಿದ್ದೆ ಆಗಿಲ್ಲ ರಾತ್ರಿ ಎಲ್ಲ ಬರೀ ನಾಯಿ ಬಗಳವು ಅವು ಇವೆ ಆಗೋದು. ನೋಡೋಣ ಬನ್ನಿ, ಸ್ವಲ್ಪ ಹೊತ್ತು ಮಲಿಕಣ. ಇನ್ನೂ ಆಳುಗಳು ಬಂದಿಲ್ಲ. ಅಣ್ಣ ಹಾಂ, ಇನ್ನು ಆಳುಗಳೇ ಬಂದಿಲ್ವಲ್ಲ ಇಷ್ಟು ಬೇಗ. ಅಂದರೆ ಹಾಂ ಬೇಗ ಬಂದು ಗುರು ಲೋಡ್ ಮಾಡ್ತಾವ್ರೆ. ನೋಡಿ ಇವರೇನೆ ದ್ರಾಕ್ಷಿ ಲೋಡ್ ಮಾಡಿಸೋದು. ಬೆಳಗ್ಗೆ ನಾಷ್ಟ ತಂದಿದ್ರು, ನಾಷ್ಟ ಮಾಡ್ತಾಯಿದ್ದೀವಿ ಇಬ್ರು. ಗುರು ಟ್ರಿಪ್ ಬೆಳಗಾಂ ಹೋದಾಗ ಒಂದು ಮಿರರ್ ಹೊಡೆದೋಗಿತ್ತು, ಮಿರರ್ ತಗೊಂಬಂದಿನಿ ಶೋರೂಮಲ್ಲಿ. 700 ರೂಪಾಯಿ ಗುರು ಮಿರರು. ಚೂರು ಗಾಡಿ ಎಲ್ಲ ಕ್ಲೀನ್ ಮಾಡಬೇಕು, ಏನು ಮಾಡಿಲ್ಲ. ಇದೇ ಮಿರರು 4 ಅಂಕಿ ಆಗುತ್ತಾ ಅಲ್ವಾ ಗೊತ್ತಿಲ್ವಲ್ಲ ಗುರು. ಮೋಸ್ಟ್ಲಿ ನಮ್ಮ ಬೆಂಜಲ್ ಗುರು. ಈ ಎಷ್ಟನೇ ನಂಬರ್ ಇದು? 4mm. ಆಲ್ಮೋಸ್ಟ್ ಎಲ್ಲದಕ್ಕೂ ಆಗುತ್ತಿದ್ದು ನೋಡಿ. ಆರಾಮ್ ಫಿಟ್ ಮಾಡಿಸಿದೆ. ಇದಕ್ಕೂ ಇದೇ ಆಗುತ್ತೆ. ಮತ್ತು ಈ ಡ್ಯಾಶ್ ಬೋರ್ಡ್ದು ಅದಕ್ಕೂ ಅದೇ ಆಗುತ್ತೆ. ಬನ್ನಿ
ಫಿಟ್ ಮಾಡೋಣ ಗುರು. 1 ಗಂಟೆಗೆಲ್ಲ ಲೋಡ್ ಮಾಡ್ತೀನಿ ಅಂದವರು ಇನ್ನೂ ಕಟ್ ಮಾಡ್ತಾನೆ ಅವ್ರೆ. ಬಿಸ್ಲಾಗ ನೋಡಿ ಬಟ್ಟೆ ಹೊತ್ಸಿ ನಮ್ಮ ಗಾಡಿಗೆ. ಹುಡುಗರು ಒಳ್ಳೆ ನೀರು ಹಾಕೋರೆ ನೋಡಿ. ಬಾವಿ ಐತೆ, ನೋಡಿದ್ರೆ ಬೀಳಂಗದೈತೆ ಅಪ್ಪ. ಹೆವಿ ಡೇಂಜರಸ್ ನೋಡಿ. 2024ರಲ್ಲಿ ಮೊದಲನೇ ಬಾರಿ ಹೋಯ್ತಾ ಇದ್ದೀವಿ. ಇದಿನ್ನೂ ಒಂದು 10-15 ದಿವಸ ಹೋಗ್ಬೇಕು ಗುರು. ಇಲ್ಲ ಆ ಕಡೆ ಕಟಿಂಗ್ ಮಾಡೋರೆ, ಇನ್ನು ಆ ಕಡೆನೂ ಐತೆ ನೋಡಿ. ಹಿಂಗೆ ಕೇಳೋದಾರದು, ಹಂಗೆ ತಿನ್ನೋದು. ಅವರು ಇವಾಗ ಲೋಡ್ ಮಾಡ್ಕೊಂಬಂದು ನಮ್ಮ ಡ್ರೈವರ್ ಒಬ್ಬ ಅಣ್ಣ ಬಂದರು. ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಅಣ್ಣ ಯಾವರು? ಚಿಕ್ಕಬಳ್ಳಾಪುರನೇ. ನಿಮ್ಮ ಗಾಡಿ ನೋಡಿಬಿಟ್ಟು ಗುರು ಇವಾಗ ನಮ್ಮ ಕರ್ನಾಟಕ ಲಾಸ್ಟ್ ಪಾರ್ಟ್ ಹತ್ರ ಬಂದು ಅಣ್ಣ ಊಟ ಮಾಡ್ತೀನಿ ಅಂತ ಹೋದ್ರೆ ಊಟ ಮಾಡಿರಲಿಲ್ಲ ಅಂತೆ. ಈಗ ನಾನು ಡೀಸೆಲ್ ಹಾಕ್ಬಿಟ್ಟು ಅಣ್ಣಂಗೆ ಕೊಟ್ಬಿಟ್ಟು ಮಲೆ ಕತ್ತೀನಿ ಗುರು. ಸಿಕ್ಕಾಬಿಟ್ಟೆ ನಿದ್ದೆ ಬದೈತೆ ಗುರು. ಇವಾಗ 10:15. ಈಗ ಅಣ್ಣಂಗೆ ಊಟ ಮಾಡಿಸಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿ ಕೊಟ್ಟಿದ್ದೀನಿ. ಅಣ್ಣ ಯಾವ ನಿಮ್ಮದು? ನಮ್ಮದು ಚಂದ್ರಾಯಪಟ್ಟಣ ಅಂದರೆ ಕಿಕ್ಕೇರಿ. The next day. ಗುರು ಇವಾಗ 7:15. ಇವಾಗ ಕೊಟ್ಟರು ಅಣ್ಣ. ಎಲ್ಲಿ ಬಾಗೇಪಲ್ಲಿ ಹತ್ರ ಇಸ್ಕೊಂಡಿದ್ದೀವಿ ಅಣ್ಣ. ನಾನು ಸ್ಟಾಪು 450 ಕಿಲೋಮೀಟ್ರು. ನಾನು 8 ಗಂಟೆಗೆ ಬರಬೇಕು ಅಂದ್ಕೊಂಡಿದ್ದು. ಅಣ್ಣ ಅರ್ಧ ಗಂಟೆ ಮುಂಚೆನೇ ಬಂದವ್ರೆ. ಫಸ್ಟ್ ಹೋಗಿ ನಾಷ್ಟಿಗೆ ಹಾಕ್ಬೇಕು. ಗುರು ಇವಾಗ ಎಕ್ಸಿಟ್ ಆದೋ. ಫಸ್ಟ್ ಹೋಗಿ ಎಲ್ಲ ನಾಷ್ಟ ಮಾಡಬೇಕು ಗುರು. ನೀನು ಕುಡ್ದೆ ಏನೂ ಇಲ್ಲ. ಇನ್ನು 2300 ಕಿಲೋಮೀಟ್ರ್ ಐತೆ. ಯಾವಾಗ ಹೋಗೋದು ಗುರು? ಏನೇ ಆದರೂ ಗುರು ಬಿಸ್ತಾರ ಮಾತ್ರ ದೇವರನ್ನ ಗಾಡಿ ಹೊಡೋಕ್ಕಾಗಲ್ಲ. ಟೈರ್ ಮಾತ್ರ ಬೆಂಕಿ ಆಗ್ಬಿಟ್ಟವೆ. ಹಾಂ ನೋಡಿ, ಸೈಡಲ್ಲಿ ಬೇರೆ ಓಪನ್ ಮಾಡಿದ್ದೀವಿ ಗಾಳಿ ಆಡಲಿ ಅಂತೇಳಿ. ನೋಡಿ ಎಲ್ಲ ಬೆಂಕಿ ಆಗ್ಬಿಟ್ಟವೆ. ಏಕೆ ಆಗವ? ಇನ್ನು ಏನು ಗೊತ್ತಿಲ್ಲ. ಇದೊಂದು ಮಾತ್ರ ಸೋನ್ ಗುರು. ಕೇರ್ ಮಾಡಿ ಗೊತ್ತಾಪಜಿ ತಲೆಪಜಿಲಿ ಹಾಂ ಇದಕ್ಕೆ ಇದು ಬರುತ್ತೆ ಬೀಡಿಂಗು. ಹಾಕಿದ್ರೆ ನಡೆದಕ್ಕೆ ಬರುತ್ತೆ. ಓಡಿಸ್ತೀರಾ? ಏನು ಸುಟ್ಟೋಯ್ತಾ ಇದ್ದಾರಣ್ಣ. ಇವಾಗ ಆದಿಲಾಬಾದ್ ಚೆಕ್ ಪೋಸ್ಟ್ ಇದ್ದೀವಿ. ಇದನ್ನು ಮುಗಿಸ್ಕೊಂಡ್ರೆ ಇನ್ನು ನಮ್ಮ ಮಹಾರಾಷ್ಟ್ರ ಎಂಟ್ರಿ ಗುರು. ಇವಾಗ ಮಹಾರಾಷ್ಟ್ರ ಚೆಕ್ ಪೋಸ್ಟು ಎಲ್ಲಿ ನೋಡ್ರು ಬರೀ ತಮಿಳ್ನಾಡು ಗಾಡಿಗಳೇ ಗುರು. ಏನಂತೀರಣ್ಣ? ಅಯ್ಯೋ ಬೆಂಕಿ ಬಿರುಗಾಳಿ. ಅಣ್ಣ ಊಟ ಏನು ಮಾಡ್ತೀರಾ? ಊಟ ಮಸಾಲ ತಿನ್ನೋದು ಗುರು. ಮಸಾಲ ತಿಂದ್ರೆ ಬಿಸಿಲಿಗಂತೂ ನೀನು ಬೇಗ ತಿನ್ಬಿಟ್ರಂತೂ ಗುಳ್ಳೆಗಳು ಇರ್ತವೆ. ಮೊಸರನ್ನ ತಿನ್ನೋದು ಸಾಕು. ಗುರು ಇವಾಗ 3:40 ಮಹಾರಾಷ್ಟ್ರ ಅದೇ ಬಾರ್ಡ್ರು. ಈ ಊಟ ಮಾಡೋಣ ಅಂತ ಹಾಕಿದ್ದೀವಿ ಗುರು. ಸಿಕ್ಕಾಪಟ್ಟೆ ಬಿಸಿಲು ಗುರು. ಏನು ತಿನ್ನೋದು? ಮಸಾಲ ತಿನ್ನಬೇಕು. ಟೈರ್ ಮಾತ್ರ ಸಿಕ್ಕಾಪಟ್ಟೆ ಬೆಂಕಿ. ಮೊಸರ ನೋಡಿ ಯಾವ ಥರ ಕೊಟ್ಟಿದ್ದಾರೆ. ನಮ್ಮ ಕಡೆ ಬೇರೆ ಥರ ಗುರು. ಇವಾಗ ಹತ್ತತ್ರ ನಾಗ್ಪುರ್ ಬಂದು ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಬೈಕ್ ಕೊಡೋರು ಕಟ. ಆರನವರು ಸೈಡ್ಗೆ ಹೋಗಲ್ಲ, ಕ್ಯಾಚೆ ಮಾಡೋದು ಜಾಸ್ತಿ. ಏನಿಲ್ಲ ಹಾಂ ಜಾಸ್ತಿ. ಹಾಂ ಸೈಡೇ ಕೊಡಲ್ಲ, ಡಿಮ್ಯಾಂಡಿ ಪಡೆ ಕೊಡಲ್ಲ. ಹೌದು. ಆರನ್ನು ನೋಡಿ ಹೋದ್ರೆ ಎರಡಾಗೆ ಬರ್ತಾರೆ. ಹೌದು. ಇವರು ನಮ್ಮ ಡ್ರೈವರ್ಗಳು ಬರೋದು ಅರಿಯೋದು ನನ್ನ ಮಕ್ಕಳು ನಮ್ಮ ಮಿರರ್ ಟಚ್ ಮಾಡೋರು ಗುರು. ಈಗ ಒಂದು 5 ನಿಮಿಷ ಒಂದು ಗಾಡಿ ಪಾಸ್ ಮಾಡೋಕೆ ಬಿಡಲ್ಲ ಗುರು. ದರಿದು ಸುಡೋ ಮಕ್ಕಳು. ಗಾಡಿ ತೋರಿಸಿ ಮನಿ 2 ಗಾಡಿ 3 ಗಾಡಿ ಗುರು. ಇವಾಗ ಕವಾಸ ವಾರ್ಡರ್ ಬಿಟ್ಟ ಮೇಲೆ ಘಾಟ ಹೋಗ್ತಾ ಇದ್ದೀವಿ. ಈ ಘಾಟ ಹೆಸರು ಬಾಯಿಗೆ ಬರಲ್ಲ ಗುರು. ಫಸ್ಟ್ ಎಲ್ಲ ನಾನು ನಾಷ್ಟ ಊಟ ಮಾಡಬೇಕು ಅಷ್ಟೇ. ಏನಂತೀರಾ? ಊಟ ಮಾಡಲ್ವಾ? ಊಟ ಮಾಡೋದು ಎಲ್ಲಾದ್ರು ಗುರು. ಫ್ಯಾನು ಬರ್ತಾ ಇರಲಿಲ್ಲ, ಅದು ರೆಡಿ ಮಾಡ್ಸೋಕೆ ನಿಂತಿದ್ದೀವಿ ಇಲ್ಲೇ.
ಕವಾಸ ಬಾರ್ಡ್ರ್ ಬಿಟ್ಟು ಮುಂದೆ